ಆಳಂದ ಮಶಾಕ್ ದರ್ಗಾದಲ್ಲಿ ಶಿವ ಪೂಜೆಗೆ ಕ್ಷಣಗಣನೆ ಶುರುವಾಗಿದೆ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ. ಅದಕ್ಕಾಗಿ ಈಗ ಸಿದ್ಧತೆಗಳು ಶುರುವಾಗಿದೆ. ಹಿಂದೂ ಸಂಘಟನೆಗಳು ಪೂಜೆಯನ್ನ ಸಲ್ಲಿಸೋದಿಕ್ಕೆ ಭರ್ಜರಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇವೆ. ಈ ಪೂಜೆಯಲ್ಲಿ ಭಾಗಿಯಾಗೋದಿಕ್ಕೆ ಕೇವಲ 15 ಮಂದಿಗೆ ಮಾತ್ರ ಕೋರ್ಟ್ ಅವಕಾಶವನ್ನ ಕೊಟ್ಟಿದೆ. ಆಳಂದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗ ಇದು. ಶಿವರಾತ್ರಿಯ ಪ್ರಯುಕ್ತ ಈ ಶಿವಲಿಂಗಕ್ಕೆ ಪೂಜೆ ಮಾಡೋದಿಕ್ಕೆ ಅವಕಾಶ ಕೊಡಿ ಅಂತ ಹಿಂದೂ ಸಂಘಟನೆ ಕೋರ್ಟ್ ಮೊರೆ ಹೋಗಿತ್ತು. ಈಗ ಕೋರ್ಟ್ನಿಂದ ಅನುಮತಿ ಕೂಡ ಸಿಕ್ಕಿದೆ. ಮಧ್ಯಾಹ್ನ 2 ರಿಂದ 6 ಗಂಟೆಯವರೆಗೂ ಪೂಜೆ ಮಾಡಬಹುದು ಅಂತ. ಅದಕ್ಕಾಗಿ ಹಿಂದೂ ಸಂಘಟನೆಗಳಿಂದ ಭರ್ಜರಿ ಸಿದ್ಧತೆ ಆಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಆಳಂದ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಆದರೆ ಈ ಪೂಜೆಯಲ್ಲಿ ಆಂದೋಲ ಶ್ರೀಗಳು ಭಾಗಿಯಾಗಬಾರದು ಅಂತಲೂ ಕೂಡ ಕೋರ್ಟ್ ಹೇಳಿದೆ, ಸೂಚನೆ ಕೊಟ್ಟಿದೆ. ವಕ್ಫ್ ಬೋರ್ಡ್ ರಾಘವ ಚೈತನ್ಯರು ಪ್ರತಿಷ್ಠಾಪಿತ ಈಶ್ವರ ಲಿಂಗ ಏನಿದೆ ಅಲ್ಲಿ ಪೂಜೆ ಮಾಡಕ್ಕೆ ನಾನು ಇವತ್ತು ಬಂದಿದ್ದೀನಿ. ಈಗಾಗಲೇ ಕೋರ್ಟು 15 ಜನರಿಗೆ ಅಲೌ ಮಾಡಿದೆ. ಸೊ 15 ಜನರಲ್ಲಿ ನಾನು ಒಬ್ಬನು ಕೂಡ ಅಲ್ಲಿ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭ ರ್ಯಾಲಿ ಇಲ್ಲ, ಪೂಜೆ ಮಾಡೋದು, ನಾವು ಮತ್ತೆ ವಾಪಸ್ ಬರ್ತಾ ಇದ್ದೀವಿ. ಸೊ ಇಲ್ಲಿ ಗದ್ದಲ ಗೊಂದಲ ಇಲ್ಲ. ಇದು ಒಂದು. ಇನ್ನು ಪೂಜ್ಯ ಸ್ವಾಮೀಜಿಯವರಿಗೆ ವಕ್ಫ್ ಬೋರ್ಡಿನ ಟ್ರಿಬ್ಯುನಲ್ ಅವರು ಬರಬಾರ್ದು ಅನ್ನುವಂಥದ್ದು ಬ್ಯಾನ್ ಮಾಡಿದ್ದಾರೆ. ಅವರು ಬರಬಾರ್ದು ಅಂತನ್ನುವಂಥ. ನಾ ಹೇಳೋದು ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಇವ್ರು ಯಾರು? ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಇರೋದು ನಿಮ್ಮ ವಕ್ಫಿನ ಸಂಬಂಧಪಟ್ಟಂಥ ಇಸ್ಲಾಮಿಗೆ ಸಂಬಂಧಪಟ್ಟಂಥ ಕೋರ್ಟ್ ಅದು. ಸೊ ನಮಗೆ ಕೋರ್ಟು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ರಚಿತವಾದಂಥ ನಮ್ಮ ಕೋರ್ಟ್ ಇದೆ. ಅಲ್ಲಿ ನಾವು ಅವ್ರು ಬ್ಯಾನ್ ಮಾಡಿದರೆ ಇದನ್ನು ಒಪ್ಕೊಳ್ತೀವಿ. ಇದನ್ನು ನಾವು ಒಪ್ಕೊಳ್ಳೋಣ. ನಾನು ಸ್ವಾಮೀಜಿಗೂ ಕನ್ವಿನ್ಸ್ ಮಾಡಿ ಅವರೂ ಬರೋ ಹಾಗೆ ನಾನು ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತನ್ನುವಂಥದ್ದು ಕೂಡ ನಾನು ಜಿಲ್ಲಾ ಆಡಳಿತಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಿಶ್ವ ಹಿಂದೂ ಬಿಟ್ಟರೆ ಇನ್ಯಾರಿಲ್ಲ ಇವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.